ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 10ನೇ ದಿನದ ಯುದ್ಧದ ವೃತ್ತಾಂತ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ನಂತರ ಸಾತ್ಯಕಿ ಭೀಷ್ಮರ ಕಡೆ ಹೋಗ್ತಾ ಇರೋದನ್ನ ನೋಡಿ ಅಲಂಬುಷ ರಾಕ್ಷಸ ತಡಿತಾನೆ. ಇದನ್ನ ನೋಡಿ ಸಾತ್ಯಕಿಗೆ ಕೋಪ ಬಂದ್ಬಿಡತ್ತೆ. ಅವನಿಗೆ 9 ಬಾಣಗಳಿಂದ ಹೊಡಿತಾನೆ. ಆಗ ರಾಕ್ಷಸ ಕೂಡ ಕೋಪ ಮಾಡಿಕೊಂಡು 9 ಬಾಣಗಳನ್ನ ಬಿಟ್ಟು ಅವನಿಗೆ ತುಂಬಾ ನೋವನ್ನ ಉಂಟು ಮಾಡ್ತಾನೆ. ಆಗಾದ ಮೇಲಂತೂ ಸಾತ್ಯಕಿಯ ಕೋಪಕ್ಕೆ ಒಂದು ಎಲ್ಲೆನೇ ಇರಲಿಲ್ಲ. ಅವನಿಗೆ ಇನ್ನೂ ತುಂಬಾ ಕೋಪ ಬಂದ್ಬಿಡುತ್ತೆ. ಆಗ ಅವನು ಆ ರಾಕ್ಷಸನ ಮೇಲೆ ಬಾಣ ಸಮೂಹದ ಮಳೆಯನ್ನೇ ಸುರಿಸೋದಕ್ಕೆ ಆರಂಭ ಮಾಡ್ತಾನೆ. ಆಗ ರಾಕ್ಷಸನೂ ಕೂಡ ಸಿಂಹನಾದವನ್ನು ಮಾಡ್ತಾ ತೀಕ್ಷ್ಣವಾದ ಬಾಣಗಳಿಂದ ಸಾತ್ಯಕಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಯಲ್ಲೇ ರಾಜ ಭಗದತ್ತನು ಕೂಡ ಅವನ ಮೇಲೆ ಬಾಣಗಳನ್ನ ಸುರಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆಮೇಲೆ ಸಾತ್ಯಕಿ ಅಲಂಬುಷನನ್ನ ಬಿಟ್ಟು ಭಗದತ್ತನಿಗೆ ತನ್ನ ಬಾಣಗಳ ಗುರಿ ಮಾಡ್ಕೊಂಡ. ಅಂದ್ರೆ ಈಗ ಅಲಂಬುಷನನ್ನ ಬಿಟ್ಟು ಈಗ ಭಗದತ್ತನಿಗೆ ಬಾಣಗಳನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಭಗದತ್ತ ಏನ್ ಮಾಡ್ತಾನೆ, ಆ ಸಾತ್ಯಕಿಯ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಆದ್ರೆ ಅವನು ಮತ್ತೆ ಬೇರೆ ಧನಸ್ಸನ್ನ ತಗೊಂಡು ಅವನನ್ನ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದನ್ನ ನೋಡಿ ಭಗದತ್ತ ಸಾತ್ಯಕಿಯ ಮೇಲೆ ಒಂದು ಭಯಂಕರವಾದಂತಹ ಶಕ್ತಿಯ ಪ್ರಹಾರವನ್ನು ಮಾಡ್ತಾನೆ. ಆದರೆ ಸಾತ್ಯಕಿ ಬಾಣವನ್ನ ಬಿಟ್ಟು ಆ ಶಕ್ತಿಯನ್ನ 2 ತುಂಡುಗಳನ್ನಾಗಿ ಮಾಡಿಬಿಡ್ತಾನೆ. ಅಷ್ಟರಲ್ಲಿ ಮಹಾರಥಿ ರಾಜ ವಿರಾಟ ಮತ್ತೆ ದೃಪದ ಕೌರವ ಸೈನಿಕರನ್ನ ಹಿಂದೆ ಸರಿಸ್ತಾ ಭೀಷ್ಮರ ಮೇಲೆ ದಾಳಿ ಮಾಡ್ತಾರೆ. ಈ ಕಡೆಯಿಂದ ಅಶ್ವತ್ಥಾಮ ಮುಂದೆ ಬಂದು ಆ ಇಬ್ಬರ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ವಿರಾಟ 10 ಮತ್ತೆ ದೃಪದ 3 ಬಾಣಗಳನ್ನ ಹೊಡೆದು ದ್ರೋಣಕುಮಾರನನ್ನ ಗಾಯಗೊಳಿಸ್ತಾರೆ. ಅಶ್ವತ್ಥಾಮ ಕೂಡ ಇವರಿಬ್ಬರ ಮೇಲೆ ಬಹಳಷ್ಟು ಬಾಣಗಳನ್ನ ಸುರಿಸ್ತಾನೆ. ಆದ್ರೆ ಅಲ್ಲಿ ಈ ಇಬ್ಬರೂ ವೃದ್ಧರು ಕೂಡ ಅದ್ಭುತ ಪರಾಕ್ರಮವನ್ನ ತೋರಿಸ್ತಾರೆ. ಅಶ್ವತ್ಥಾಮನ ಭಯಂಕರವಾದ ಬಾಣಗಳನ್ನ ಇವರು ಪ್ರತಿ ಬಾರಿ ಕೂಡ ಹಿಂದೆ ವಾಪಸ್ ಕಳಿಸ್ತಾ ಇರ್ತಾರೆ. ಒಂದು ಕಡೆ ಸಹದೇವನ ಜೊತೆ ಕೃಪಾಚಾರ್ಯರು ಯುದ್ಧ ಮಾಡ್ತಾ ಇದ್ರು. ಅವರು ಸಹದೇವನಿಗೆ 70 ಬಾಣಗಳನ್ನ ಹೊಡೆದ್ರೆ ಆಗ ಸಹದೇವ ಅವರ ಧನಸ್ಸನ್ನ ಕತ್ತರಿಸ್ತಾನೆ ಮತ್ತೆ 9 ಬಾಣಗಳಿಂದ ಅವರಿಗೆ ಹೊಡಿತಾನೆ. ಕೃಪಾಚಾರ್ಯರು ಇನ್ನೊಂದು ಧನಸ್ಸನ್ನ ತಗೊಂಡು ಸಹದೇವನ ಎದೆಗೆ 10 ಬಾಣಗಳನ್ನ ಹೊಡಿತಾರೆ. ಸಹದೇವ ಕೂಡ ಕೃಪಾಚಾರ್ಯರ ಎದೆಗೆ ಬಾಣಗಳಿಂದ ಹೊಡಿತಾನೆ. ಈ ರೀತಿ ಇವರಿಬ್ಬರಲ್ಲೂ ಕೂಡ ಭಯಂಕರವಾದಂತಹ ಸಂಗ್ರಾಮವಾಗ್ತಾ ಇತ್ತು. ಇದಾದ ಮೇಲೆ ದ್ರೋಣಾಚಾರ್ಯರು ಮಹಾಧನಸ್ಸನ್ನ ತಗೊಂಡು ಪಾಂಡವರ ಸೈನ್ಯದ ಒಳಗಡೆ ನುಗ್ಗಿ ಅದನ್ನ 4 ಕಡೆಯಿಂದ ಓಡಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಅಶುಭ ಸೂಚಕವಾದದ್ದನ್ನ ನೋಡಿ ತಮ್ಮ ಪುತ್ರರಿಗೆ ಹೇಳ್ತಾರೆ, ಮಗನೇ ಇವತ್ತು ಅದೇ ದಿನವಾಗಿದೆ. ಏನು ಅಂತಂದ್ರೆ ಅರ್ಜುನ ಭೀಷ್ಮರನ್ನ ಕೊಲ್ಲೋದಕ್ಕೆ ತನ್ನ ಪೂರ್ತಿ ಶಕ್ತಿಯನ್ನ ಹಾಕ್ತಾನೆ. ಅಂದ್ರೆ ದ್ರೋಣಾಚಾರ್ಯರಿಗೇನೋ ಅಶುಭ ಶಕುನವಾಗಿರೋದು ಗೊತ್ತಾಗತ್ತೆ. ಅದಕ್ಕೆ ಇವತ್ತು ಭೀಷ್ಮರು ಕೊಲ್ಲಲ್ಪಡೋದು ನಿಜ ಅಂತ ಹೇಳ್ಬಿಟ್ಟು ಇವಾಗ ತಮ್ಮ ಮಗನಿಗೆ ಹೇಳ್ತಾ ಇದ್ದಾರೆ, ಇವತ್ತು ಅರ್ಜುನ ಭೀಷ್ಮರನ್ನ ಕೊಲ್ಲೋದಕ್ಕೆ ತನ್ನ ಪೂರ್ಣ ಶಕ್ತಿಯನ್ನ ಹಾಕ್ತಾನೆ. ಯಾಕಂದ್ರೆ ನನ್ನ ಬಾಣಗಳೆಲ್ಲ ಎಗರ್ತಾ ಇದ್ವೆ, ಧನಸ್ಸು ಹಾರಾಡ್ತಾ ಇದೆ, ಅಸ್ತ್ರಗಳು ತನ್ನಿಂದ ತಾನೇ ಧನಸ್ಸಿನ ಜೊತೆ ಸಂಯುಕ್ತವಾಗ್ತಾ ಇದೆ, ನನ್ನ ಮನಸ್ಸಲ್ಲಿ ಕ್ರೂರವಾದಂತಹ ಕೆಲಸ ಮಾಡುವಂತಹ ಸಂಕಲ್ಪವಾಗ್ತಾ ಇದೆ, ಚಂದ್ರ ಮತ್ತೆ ಸೂರ್ಯ 4 ಕಡೆ ಆವರಿಸ್ಕೊಳ್ತಾ ಇದೆ, ಅಂದ್ರೆ ಎಲ್ಲಾ ಕಡೆನೂ ಅದರ ಪ್ರಭಾವ ಆಗ್ತಾ ಇದೆ. ಇದು ಕ್ಷತ್ರಿಯರ ಭಯಂಕರ ವಿನಾಶದ ಸೂಚನೆ ಕೊಡುವಂಥದ್ದು. ಇದೆಲ್ಲ ಶಕುನಗಳಾದಾಗ ಇದನ್ನ ಅಪಶಕುನಗಳು ಅಂತ ಹೇಳ್ತಾರೆ. ಅಂದ್ರೆ ಕ್ಷತ್ರಿಯರ ವಿನಾಶ ಆಗೋದಕ್ಕೆ ಇದೆಲ್ಲ ಒಂದು ಸೂಚನೆ ಕೊಡ್ತಾ ಇದೆ. ಇಷ್ಟೇ ಅಲ್ಲದೆ 2 ಸೈನ್ಯಗಳಲ್ಲಿ ಪಾಂಚಜನ್ಯ ಶಂಖದ ಧ್ವನಿ ಮತ್ತೆ ಗಾಂಧೀವ ಧನಸ್ಸಿನ ಠಂಕಾರ ಕೇಳಿಸ್ತಾ ಇದೆ. ಇದರಿಂದ ಇದು ನಿಶ್ಚಯವಾಗಿ ತಿಳಿತಾ ಇದೆ, ಈ ದಿನ ಅರ್ಜುನ ಸಮಸ್ತ ಯೋಧರನ್ನು ಕೂಡ ಹಿಂದೆ ಸರಿಸಿ ಭೀಷ್ಮರ ತನಕ ಅವನು ತಲುಪ್ತಾನೆ. ಭೀಷ್ಮ ಮತ್ತೆ ಅರ್ಜುನನ ಸಂಗ್ರಾಮದ ವಿಚಾರ ಬರ್ತಾ ಇದ್ದ ಹಾಗೆ ನನ್ನ ರೋಮಗಳೆಲ್ಲ ನಿಂತು ಹೋಗುತ್ತೆ ಮತ್ತೆ ಹೃದಯದಲ್ಲಿ ಉತ್ಸಾಹ ಇದೆಯಲ್ಲ ಅದು ಹೊರಟೋಗ್ಬಿಡುತ್ತೆ. ನಾನು ನೋಡ್ತೀನಿ ಶಿಖಂಡಿಯನ್ನ ಮುಂದೆ ಮಾಡಿ ಅರ್ಜುನ ಭೀಷ್ಮರ ಜೊತೆ ಯುದ್ಧ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಯುಧಿಷ್ಠಿರನ ಕೋಪ, ಭೀಷ್ಮ ಮತ್ತೆ ಅರ್ಜುನರ ಸಂಘರ್ಷ ಮತ್ತೆ ನಾನು ಶಸ್ತ್ರವನ್ನ ಬಿಡುವಂತ ಕೆಲಸ, ಈ 3 ವಿಷಯಗಳು ಪ್ರಜೆಗಳಿಗೆ ಅಮಂಗಲದ ಸೂಚನೆಯನ್ನ ಕೊಡುವಂಥದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ
ಅವ್ರಿಗೆ ಏನೇನೆಲ್ಲ ಆಗ್ತಾ ಇದೆ ಅವ್ರ ಮನಸ್ಸಲ್ಲಿ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಅವ್ರಿಗೆ ಭೀಷ್ಮರ ಒಂದು ಮರಣ ಆಗುವಂತ ಸಮಯ ಬಂದ್ಬಿಟ್ಟಿದೆ. ಅರ್ಜುನ ತುಂಬಾ ರೋಷಾವೇಶದಿಂದ ಈಗ ಹೋರಾಡ್ತಾ ಇದ್ದಾನೆ ಅಂತನ್ಬಿಟ್ಟು ಅರ್ಜುನ ಮತ್ತೆ ಶಿಖಂಡಿ ಇಬ್ರು ಭೀಷ್ಮರ ಮುಂದೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರೋದು. ಮತ್ತೆ ಯುಧಿಷ್ಠಿರ ಯಾವತ್ತೂ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳಲ್ಲ, ಆದ್ರೆ ಇವತ್ತು ಯುಧಿಷ್ಠಿರ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಮತ್ತೆ ನಾನು ಶಸ್ತ್ರವನ್ನ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ, ನನಗೆ ಶಸ್ತ್ರಗಳನ್ನ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯ ಒಂದು ಪ್ರಸಂಗ ಬಂದಿದೆ ಅಂತಂದ್ರೆ ಇದು ಪ್ರಜೆಗಳಿಗೆ ಅಮಂಗಲದ ಸೂಚನೆಯನ್ನ ಕೊಡುವಂಥದ್ದು ಅಂತನ್ಬಿಟ್ಟು ಇಲ್ಲಿ ತಮ್ಮ ಮಗ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಈ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.